ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಚಂದ್ರಿಕಾ ಪಾತ್ರದ ಮೂಲಕ ಮನೆ ಮಾತಾಗಿದ್ದಂತಹ ಪ್ರಿಯಾಂಕಾ ಸದ್ಯ ಸೀರಿಯಲ್ಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಪ್ರಿಯಾಂಕಾ ಶಿವಣ್ಣ ಹುಟ್ಟಿ ಬೆಳೆದಿದ್ದು ಎಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇನೆ. ಚಿಕ್ಕ ವಯಸ್ಸಿಂದನೂ ಕೂಡ ನಟಿಯಾಗಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದವರು. ಪ್ರಿಯಾಂಕಾ ಶಿವಣ್ಣ ಅವರು ತಮ್ಮ 19ನೇ ವಯಸ್ಸಿಗೆನೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಮಾಡೆಲಿಂಗ್ ಜೊತೆಗೆ ಸಾಫ್ಟ್ವೇರ್ ಇಂಜಿನಿಯರ್ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸಿದ್ರು. ಮಾಡೆಲ್ ಆಗಿ ಹೆಸರು ಮಾಡಿದ ನಂತರ ಪ್ರಿಯಾಂಕಾ ನಟನಾ ಕ್ಷೇತ್ರಕ್ಕೆ ಬರೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸದ್ಯ ಕಿರುತೆರೆಯಲ್ಲಿ ಖಳನಾಯಕಿ ಪಾತ್ರಗಳಲ್ಲಿ ಮಿಂಚ್ತಾ ಇದ್ದಾರೆ. ಮೊದಮೊದಲು ಪ್ರಿಂಟ್ ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಪ್ರಿಯಾಂಕಾ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಚಂದ್ರಿಕಾ ಪಾತ್ರಧಾರಿ ಬದಲಾದಾಗ ಪ್ರಿಯಾಂಕಾ ಅವರನ್ನ ಆ ಜಾಗಕ್ಕೆ ಕರೆತರಲಾಯಿತು. ಮೊದಲ ಧಾರಾವಾಹಿಯಲ್ಲೇನೆ ಅದ್ಭುತವಾಗಿ ನಟಿಸಿದಂತಹ ಪ್ರಿಯಾಂಕಾ ಶಿವಣ್ಣ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾದ್ರು. ಇದಾದ ಬಳಿಕ ಅವನು ಮತ್ತೆ ಶ್ರಾವಣಿ, ಕತೆ ರಾಜಕುಮಾರಿ, ಒಂದೂರಲ್ಲಿ ರಾಜಾರಾಣಿ, ಪರಿಣಯ ಧಾರಾವಾಹಿಗಳಲ್ಲಿ ಮಿಂಚಿದ್ರು. ಅಷ್ಟೇ ಅಲ್ಲ, ಇವರು ತೆಲುಗಿನ ಕಿರುತೆರೆಯಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಕೃಷ್ಣ ಸುಂದರಿ ಸೇರಿದಂತೆ ಹಲವಾರು ಸೀರಿಯಲ್ ಅಲ್ಲೂ ಕೂಡ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಎಲ್ಲಾ ಧಾರಾವಾಹಿಗಳಲ್ಲೂ ಕೂಡ ಇವರು ಜಾಸ್ತಿ ವಿಲನ್ ಪಾತ್ರಗಳಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಸತ್ಯ ಧಾರಾವಾಹಿಯಲ್ಲೂ ಕೂಡ ಇವರು ಪ್ರಿಯಾಂಕಾ ಶಿವಣ್ಣ ತಮ್ಮದೇ ಆದಂತಹ ಪಾತ್ರದಿಂದ ಕಿರುತೆರೆ ವೀಕ್ಷಕರಿಗೆ ಸಖತ್ ಇಷ್ಟ ಆಗೋಗಿದ್ರು. ಇನ್ನು ಧಾರಾವಾಹಿ ಅಷ್ಟೇ ಅಲ್ಲ, ಇವರು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ಮನೋರಮಾ ಮತ್ತೆ ಫ್ಯಾಂಟಸಿ ಎಂಬ 2 ಚಿತ್ರಗಳಿಗೆ ಪ್ರಿಯಾಂಕಾ ಶಿವಣ್ಣ ಬಣ್ಣ ಹಚ್ಚಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ರೀಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಫೋಟೋ ಶೂಟ್ ಗಳನ್ನ ಮಾಡಿಸಿ ಫೋಟೋಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಇನ್ನು ವಿಲನ್ ಪಾತ್ರಗಳಲ್ಲೇ ಇವ್ರನ್ನ ನೋಡಿದಂತಹ ಅಭಿಮಾನಿಗಳು ಇವರು ಬಾರಿ ಕೋಪಿಷ್ಟೆ, ತುಂಬಾ ಒಂಥರ ಕೊಬ್ಬಿರುವಂತ ಹುಡುಗಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ಬಿಗ್ ಬಾಸ್ ಸೀಸನ್ 7 ನಲ್ಲಿ ಇವ್ರನ್ನ ನೋಡಿದ್ಮೇಲೆ ಅಂತೂ ಜನ ಇವ್ರೇನಾ ವಿಲನ್ ಪಾತ್ರದಲ್ಲಿ ಮಾಡಿದ್ರು, ಇವ್ರೇನಾ ಇದ್ದಿದ್ದದ್ರಲ್ಲಿ, ಅಷ್ಟೊಂದು ಆ ಕಣ್ಣು ನೋಡ್ತಿದ್ರೇನೆ ವಿಲನ್ ಲುಕ್, ಆ ಮಾತು, ಆ ಒಂದು ಸ್ಕೋಪ, ಅದನ್ನೆಲ್ಲ ಪಾತ್ರ ನೋಡ್ತಿದ್ರೆ ಎಷ್ಟು ಎಷ್ಟು ಎಂತ ಹೆಂಗ್ಸಪ್ಪ ಇವ್ರು, ಎಷ್ಟು ಸಿಟ್ಟು ಮಾಡ್ಕೊಳ್ತಾರೆ, ಎಂತ ವಿಲನಪ್ಪ ಅಂತ ಬೈಕೊಳ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಸೀಸನ್ 7 ನಲ್ಲಿ ಪ್ರಿಯಾಂಕಾ ಅವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಅವರು ತುಂಬಾ ಸೈಲೆಂಟ್, ಏನ್ ಹೇಳ್ತಾರೋ ಅದನ್ನಷ್ಟೇ ಮಾಡುವಂತಹ ಒಬ್ಬ ಒಳ್ಳೆ ನಟಿ ಅಂತ ಎಲ್ಲರೂ ಅನ್ಕೊಂಡ್ರು. ಸೊ ಪ್ರಿಯಾಂಕಾ ಅವರು ಈಗ ಯಾಕೆ ಸುದ್ದಿ ಆಗ್ತಾ ಇದ್ದಾರೆ ಅಂತಂದ್ರೆ, ಪ್ರಿಯಾಂಕಾ ಅವರು ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹಂಚ್ಕೊಂಡಿದ್ದಾರೆ. ಈ ವಿಡಿಯೋವನ್ನ ನೋಡಿದಂತಹ ಜನ ಪ್ರಿಯಾಂಕಾ ಅವರು ಯಾವಾಗ ಮದ್ವೆ ಆದ್ರು, ಎಲ್ಲಿ ಮದ್ವೆ ಆದ್ರು, ಯಾರಿಗೂ ಹೇಳ್ದೆ ಕೇಳ್ದೆ ಇಷ್ಟೊಂದು ಸೈಲೆಂಟ್ ಆಗಿ ಮದ್ವೆ ಆಗೋದಕ್ಕೆ ಹೇಗೆ ಸಾಧ್ಯ, ಹುಡ್ಗ ಯಾರು, ಏನ್ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಮಾಡ್ಬಿಟ್ರಿ ಅಂತೆಲ್ಲ ಕಮೆಂಟ್ ಹಾಕೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅಸಲಿಗೆ ಪ್ರಿಯಾಂಕಾ ಅವರು ಮದ್ವೆ ಆಗಿಲ್ಲ, ಬದಲಿಗೆ ಬ್ರೈಡಲ್ ಲುಕ್ ಅಂದ್ರೆ ಮದುಮಗಳ ಲುಕ್ ನಲ್ಲಿ ಮೇಕಪ್ ಮಾಡ್ಕೊಂಡು ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಪ್ರಿಯಾಂಕಾ ಅವರು ಒಂದೊಳ್ಳೆ ಬಿಳಿ ಸ್ಯಾರಿ, ಅಂದ್ರೆ ನಾವು ಧಾರೆ ಮುಹೂರ್ತಕ್ಕೆ ಹೋಗ್ತೀವಲ್ಲ ಆ ರೀತಿಯಾದಂತಹ ಒಂದು ಸ್ಯಾರಿ, ಕೆಂಪು ಕಲರ್ ಬಾರ್ಡರ್ ಇರುವಂತಹ ಸೀರೆನ ಉಟ್ಕೊಂಡಿದ್ದಾರೆ. ಒಂದೊಳ್ಳೆ ಜ್ಯುವೆಲರಿನ ಹಾಕೊಂಡಿದ್ದಾರೆ. ಅವರು ಬಂದಂತಹ ನಡಿಗೆ ಮತ್ತೆ ಅವರು ಕಾರಿಂದ ಇಳಿದಿದ್ದು ಎಲ್ಲ ಕೂಡ ಒಂಥರ ಮದುಮಗಳು ಛತ್ರಕ್ಕೆ ಬರ್ಬೇಕಾದ್ರೆ ಯಾವ ರೀತಿಯಾಗಿ ಖುಷಿಯಿಂದ ಬರ್ತಾರಲ್ಲ ಅದೇ ರೀತಿಯಾಗಿ ಬರ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆ ಇದ್ದವರು ಕೂಡ ಅವರಿಗೆ ದೃಷ್ಟಿಯನ್ನ ತೆಗೆಯೋ ಮೂಲಕ ತುಂಬಾ ಖುಷಿಯಾಗಿ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಇನ್ನು ಬ್ರೈಡಲ್ ಲುಕ್ ನಲ್ಲಿ ವಿಡಿಯೋ ಹಂಚ್ಕೊಂಡಿರುವಂತಹ ಪ್ರಿಯಾಂಕಾ ಅವರು ಒಂದು ಕ್ಯಾಪ್ಷನ್ ಕೂಡ ಕೊಟ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ನನ್ನ ಮದುವೆದೇ ಚಿಂತೆ ಅದಕ್ಕೆ ಅಂತ. ಇದನ್ನ ನೋಡಿದವರು ಹೀಗೆ ಯಾಮಾರಿಸ್ಕೊಂಡಿರಿ, ಇನ್ನು ಯಾವಾಗ ಗುಡ್ ನ್ಯೂಸ್ ಅನ್ನ ಕೊಡ್ತೀರಾ ಅಂತ ಕೂಡ ಕಾಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಅಸಲಿಗೆ ಪ್ರಿಯಾಂಕಾ ಅವರು ಈ ಲುಕ್ ನಲ್ಲಿ ಕಾಣಿಸ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ, ಒಂದು ಜಾಹೀರಾತಿಗೋಸ್ಕರ, ಗೋಸ್ಕರ ಅವರು ಈ ರೀತಿಯ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ರು ಅಷ್ಟೇ. ಸೊ ಸದಾ ಸ್ಟೈಲಿಶ್ ಲುಕ್ ನಲ್ಲೇನೆ ಕಾಣಿಸ್ಕೊಳ್ತಾ ಇರ್ತಾರೆ ಪ್ರಿಯಾಂಕಾ ಅವರು. ತಮ್ಮ ಪಾತ್ರಗಳಲ್ಲಿ, ವಿಲನ್ ಪಾತ್ರಗಳಲ್ಲಿ ಅವರೊಂಥರ ಸ್ಟೈಲಿಶ್ ಆಗಿ ಸ್ಯಾರಿಗಳನ್ನ ವೇರ್ ಮಾಡ್ತಾರೆ. ಇದನ್ನ ನೋಡಿದವ್ರಿಗೂ ಕೂಡ ಇಷ್ಟ ಆಗತ್ತೆ. ಸೊ ಪ್ರಿಯಾಂಕಾ ಅವರು ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನ ಕೊಡ್ಲಿ, ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ನಾವು ಕೂಡ ಹಾರೈಸೋಣ. ನಿಮ್ಗೇನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.